ಹಾಯ್ ಎಲ್ರಿಗೂ ಆಶಾವಿ ವ್ಲಾಗ್ ಇನ್ ಕನ್ನಡ ಚಾನಲಲ್ಲಿ ನಾನಿವತ್ತು ಮಾಡ್ತಾ ಇದ್ದೇನೆ ಹೆಸರು ಕಾಳಿನ ತಡ್ಕ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಹೆಸರು ಕಾಳನ್ನು ನೆನೆಸಿಟ್ಟು ಒಂದು ಇಡೀ ದಿನ, ಆ ನಂತರ ಅದನ್ನು ನೋಡಿ ಈ ರೀತಿ ಮೊಳಕೆ ಬರುವಷ್ಟು ತನಕ ನಾವು ಬಿಡಬೇಕು. ಇದಕ್ಕಿಂತ ಜಾಸ್ತಿ ಕೂಡ ಮೊಳಕೆ ಬಂದರೆ ಆಗ್ತದೆ. ಇದನ್ನು ಮೊದಲಿಗೆ ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ನಾನೀಗ ಕುಕ್ಕರಿಗೆ ಸೇರಿಸ್ತಾ ಇದ್ದೇನೆ. ಇದರಲ್ಲಿ ಒಂದು 2 ಕಪ್ಪಷ್ಟು ಹೆಸರು ಕಾಳು ಇದೆ. ಇದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಂಡು, ಉಪ್ಪು ಬೇಕಂದರೆ ಹಾಕ್ಕೊಳ್ಬೋದು, ಹಾಕಲೇಬೇಕು ಅಂತ ಏನಿಲ್ಲ. ಆ ನೀರು ಹಾಕ್ಕೊಂಡ ನಂತರ ಇದರಲ್ಲಿ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಳ್ಬೇಕು. ನಾನೀಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಡ್ತಾ ಇದ್ದೇನೆ. ಇದೀಗ 2 ವಿಷಿಲ್ ಬರ್ತಾ ಇದೆ ನೋಡಿ. ನೀವು ತುಂಬ ವಿಷಿಲ್ ಇಟ್ಟರೆ ನಿಮಗೆ ತುಂಬ ಬೇಯ್ಬೋದು. 1 ಅಥವಾ 2 ವಿಷಿಲ್ ಬೇಯಲಿಕ್ಕಿಡುವ. ಅಷ್ಟರಲ್ಲಿ ನಾವಿಲ್ಲಿ 2 ಟೊಮೆಟೊ ಹಣ್ಣು ಕಟ್ ಮಾಡಿಟ್ಟಿದ್ದೆ, ಹಾಗೆ ಒಂದು 3 ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೆ, 2 ರಿಂದ 3 ಹಸಿಮೆಣಸು, ಮತ್ತು ನೋಡಿ ಇದು ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಪುಡಿ, ಹಾಗೆ 1-2 ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ. ಇಲ್ಲೊಂದು ಅರ್ಧ ಚಮಚದಷ್ಟು ಜೀರಿಗೆ ಇದೆ. ಇದು ಜೀರಿಗೆ ಅರ್ಧ ಚಮಚ ಸಾಕಾಗ್ತದೆ, ಜೀರಿಗೆ ಪುಡಿ ಕೂಡ ಹಾಕ್ತೇವಲ್ಲ. ಹಾಗೆ 1/4 ಚಮಚದಷ್ಟು ಅರಿಶಿನ ಮತ್ತು ಒಣಮೆಣಸು, ಇವಿಷ್ಟೆಲ್ಲವನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಬೆಳ್ಳುಳ್ಳಿ ಕೂಡ ಸಿಪ್ಪೆ ತೆಗೆದು ನಾನೊಂದು 8 ರಿಂದ 10 ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಪುಡಿ ಇಲ್ಲಿ ಜಾಸ್ತಿ ಇದೆ, ನಾವು ಹಾಕುವಾಗ ಎಷ್ಟು ಅಂತ ನಾನು ಹಾಕ್ತೇನೆ ಅದರಿಂದಲೇ. ಇದೀಗ ನೋಡಿ ವಿಷಿಲ್ ಬರ್ತಾ ಇದೆ. ಇದನ್ನೆಲ್ಲ ನೀವು ಬೇಯಲಿಕ್ಕೆ ಇಟ್ಟಾಗ ಕಟ್ ಮಾಡಿ ಇಟ್ಕೊಳ್ಬೋದು. ಇದೀಗ 2 ವಿಷಿಲ್ ಆದ ನಂತರ ಕೂಲಾಗಿದೆ. ನಾನಿವಾಗ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೇನೆ. ನೋಡಿ ಇದು ಚೆನ್ನಾಗಿ ಬೆಂದಿದೆ. ಇದು ಮೊಳಕೆ ಬಂದಿರೋದ್ರಿಂದ ತುಂಬಾ ಒಳ್ಳೆಯದು ನಮಗೆ. ಗ್ಯಾಸ್ಟ್ರಿಕ್ ಕೂಡ ಅಷ್ಟು ಆಗೋದಿಲ್ಲ ಮೊಳಕೆ ಬಂದಿರೋದ್ರಿಂದ. ಈ ಹೆಸರು ಕಾಳು ಮೊಳಕೆ ಬರೆಸಿ ಹಸಿ ಕೂಡ ತಿಂತಾರೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಅದಕ್ಕೆ ನಾನೊಂದು 7 ರಿಂದ 8 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ನಂತರ ನಾವೇನು ಮೊದಲೇ ರೆಡಿ ಮಾಡಿಟ್ಟಿದ್ದೆವು ಜೀರಿಗೆ ಎಲ್ಲ, ಅದನ್ನು ಹಾಕ್ಕೊಳ್ಬೇಕು. ನೋಡಿ ನಾನೀಗ ಅರ್ಧ ಚಮಚ ಜೀರಿಗೆಯನ್ನು ಹಾಕ್ಕೊಂಡಾಯಿತು. ಇದು ಹಾಕ್ಕೊಂಡ ನಂತರ ಕಟ್ ಮಾಡಿಟ್ಟ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಹಾಕ್ಕೊಂಡು ಆದ ನಂತರ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಸ್ವಲ್ಪ ಇದು ಫ್ರೈ ಆಗಲಿ. ಅದಾದ ನಂತರ ನಾವೀಗ ಇದಕ್ಕೆ ಶುಂಠಿಯನ್ನು ಹಾಕ್ಕೊಳ್ಳೋಣ. ಆಮೇಲೆ ಒಣಮೆಣಸು, ನಂತರ ಹಸಿಮೆಣಸು. ನಿಮಗೆ ಖಾರ ಜಾಸ್ತಿ ಬೇಕು ಅಂತಿದ್ರೆ ಖಾರ ಪುಡಿ ಕೂಡ ಸೇರಿಸ್ಕೊಳ್ಬೋದು. ಆಗ ಹಸಿಮೆಣಸಿನ ಪ್ರಮಾಣ ಕಮ್ಮಿ ಮಾಡ್ಕೊಳ್ಬೋದು. ನಿಮ್ಗೆ ಹೇಗೆ ಇಷ್ಟನೋ ಆ ರೀತಿ ನೀವು ಮಾಡ್ಕೊಳ್ಬೋದು. ಹಸಿಮೆಣಸು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ನೋಡಿ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗಲಿ. ಇದು ಹೀಗೆ ಈ ರೀತಿ ಫ್ರೈ ಆದ ನಂತರ ನಾವು ಏನು ಕಟ್ ಮಾಡಿಟ್ಟಿದ್ದೆವು ಟೊಮೆಟೊ ಹಣ್ಣು, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕು. ಟೊಮೆಟೊ ಹಣ್ಣು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಬೇಕಂದರೆ ನೀರು ಸೇರಿಸ್ಕೊಳ್ಬೋದು. ಅದರ ಮೊದಲು ನಾವು ಮಸಾಲೆ ಹುಡಿಗಳನ್ನು ಹಾಕ್ಕೊಳ್ಳೋಣ. ನೋಡಿ ನಾನೀಗ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ, ಹಾಗೆ ಅರಿಶಿನ ಪುಡಿ ಕೂಡ ಹಾಕ್ಕೊಂಡೆ. ನಂತರ ಜೀರಿಗೆ ಪುಡಿ, ಕೊತ್ತಂಬರಿ ಹುಡಿ. ನೋಡಿ ನಾನು ಕೊತ್ತಂಬರಿ ಹುಡಿ ಇಲ್ಲಿ 1 ಚಮಚದಷ್ಟು ಹಾಕ್ತಾ ಇದ್ದೇನೆ. ಹಾಗೆ ಜೀರಿಗೆ ಪುಡಿ ಒಂದು ಅರ್ಧ ಚಮಚದಷ್ಟು ಇಲ್ಲಿ ಹಾಕ್ತಾ ಇದ್ದೇನೆ. ನಾನು ತಗೊಳ್ಳುವಾಗ ಜಾಸ್ತಿ ತಗೊಂಡಿದ್ದೆ, ಹಾಕುವಾಗ 1 ಚಮಚ ಮತ್ತು ಅರ್ಧ ಚಮಚ ಸೇರಿಸ್ಕೊಂಡಿದ್ದೇನೆ. ಇದನ್ನೆಲ್ಲ ಒಂದು ಸತಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗ್ತದೆ. ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ. ನಿಮ್ಗೆ ಇಷ್ಟ ಇದ್ದರೆ ಖಾರ ಜಾಸ್ತಿ ಕಲರ್ ಬೇಕು ಅಂತ ಕೂಡ ಇದ್ದರೆ ನೀವು ಖಾರ ಪುಡಿಯನ್ನು ಇಲ್ಲಿ ಹಾಕ್ಕೊಳ್ಬೋದು. ಇದು ಚೆನ್ನಾಗಿ ನೋಡಿ ಈ ರೀತಿ ಬೇಯಬೇಕು. ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು. ಇವಾಗ ನಾವೇನು ರೆಡಿ ಮಾಡಿಟ್ಟಿದ್ದೇವೆ ಹೆಸರು ಕಾಳು, ಅದನ್ನು ಸೇರಿಸ್ಕೊಳ್ಬೇಕು. ತುಂಬ ಚೆನ್ನಾಗಿ ಬರ್ತದೆ ಇದು ಚಪಾತಿಗೆ, ಪೂರಿಗೆ ಎಲ್ಲ. ಇದನ್ನು ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ನಾನು ಮಾಡೋ ವಿಡಿಯೋಸ್ ಇಷ್ಟಪಟ್ಟಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ನಿಮಗೆ ಮೊದಲೇ ನೋಟಿಫಿಕೇಷನಲ್ಲಿ ಬರ್ತದೆ. ನೋಡಿ ಇದೀಗ ರೆಡಿ ಆಯಿತು. ಇವಾಗ ಒಂದು ಸ್ವಲ್ಪ ನಾನಿಲ್ಲಿ ಬೆಲ್ಲನ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ನೀವು ಸೇರಿಸ್ಕೊಳ್ಳಿ. ಈ ಬೆಲ್ಲನ ಹಾಕ್ಕೊಂಡ ನಂತರ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಆವಾಗ ನಮಗೆ ರುಚಿಯಾದ ಹೆಸರು ಕಾಳಿನ ತಡ್ಕ ರೆಡಿ ಆಗ್ತದೆ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ನೀವು ಇದಕ್ಕೆ ಸೇರಿಸ್ಕೊಳ್ಬೇಕು. ಕರಿಬೇವು ಸೊಪ್ಪು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು.
ಇದು ಚೆನ್ನಾಗಿ ಕುದಿ ಬರುವ ತನಕ ನಾವು ಇದನ್ನು ಇನ್ನು ಹಾಗೇ ಬಿಡಬೇಕು. ಲಾಸ್ಟಿಗೆ ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಈ ರೀತಿ ರಬ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಕೂಡ ಆಪ್ಷನಲ್ಲು. ನೀವು ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನೇ ಜಾಸ್ತಿ ಹಾಕ್ಕೊಳ್ಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ, ಹಾಗಾಗಿ ನಾನು ಕಸೂರಿ ಮೇಥಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮಗೆ ರುಚಿಯಾದ ಹೆಸರು ಕಾಳಿನ ತಡ್ಕ ರೆಡಿ ಆಗ್ತದೆ. ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ ಕೂಡ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇದು ಅನ್ನಕ್ಕೆ, ಚಪಾತಿಗೆ, ಪೂರಿಗೆ ಎಲ್ಲ ತುಂಬ ಚೆನ್ನಾಗಿ ಆಗ್ತದೆ. ನೀವು ಸಹ ಒಂದು ಸತಿ ಇದೇ ರೀತಿ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನೋಡಿ ನಾನು ತಟ್ಟೆಗೆ ಹಾಕ್ತಾ ಇದ್ದೇನೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ಥರ ಅಂತ. ಇದನ್ನು ನಾನೀಗ ಪೂರಿ ಹಾಗೆ ಚಪಾತಿಗೆ ಜೊತೆ ಕೂಡ ತೋರಿಸ್ತೇನೆ. ನೋಡಿ ನಾನು ಚಪಾತಿ ಹಾಗೆ ಪೂರಿ ಕೂಡ ಮಾಡಿದ್ದೆ. ಇದ್ರ ಜೊತೆ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ನಿಮಗೆ ಖಾರ ಜೊತೆ ಪರಿಮಳ ತುಂಬ ಚೆನ್ನಾಗಿ ಬೇಕು ಅಂತ ಇದ್ದರೆ ನೀವು ಗರಂ ಮಸಾಲೆ ಕೂಡ ಹಾಕ್ಕೊಳ್ಬೋದು. ಗ್ರೇವಿ ಥರ ಪರಿಮಳ ಬರ್ತದೆ ಆಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.